ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಮತ್ತೆ ರಿಟರ್ನ್ ಆಗ್ತಾರಾ ನಿಮ್ಮ ಜೀವನಕ್ಕೆ? ಅವರು ರಿಟರ್ನ್ ಆಗ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಅಂತ ನಾವು ಇಲ್ಲಿ ನೋಡೋಣ. ಸೊ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ ಏನಾಗ್ತಾ ಇದೆ, ಅವರ ಎನರ್ಜೀಸ್ ಏನಿದೆ. ಸೊ ಈ ಅಮಾವಾಸ್ಯೆ ಕಳೆದ ನಂತರ ಏನಾಗಿದೆ ಅವರ ಎನರ್ಜೀಸ್, ಅವ್ರು ಬರೋದಕ್ಕೆ ಏನ್ ಆಕ್ಷನ್ ತಗೊಳ್ತಾ ಇದ್ದಾರೆ ಅಂತ ನಾವು ನೋಡೋಣ. ಸೊ ನಾನು ಇಲ್ಲಿ ಕಾರ್ಡ್ ಶಫಲ್ ಮಾಡಿ 5 ಕಾರ್ಡ್ಸ್ ನ ಸ್ಪ್ರೆಡ್ ಮಾಡ್ತೀನಿ. ಸೊ 5 ಕಾರ್ಡ್ ಸ್ಪ್ರೆಡ್ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮ ನೇಮ್ನ 3 ಟೈಮ್ಸ್ ಮನ್ಸಲ್ಲಿ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾರಿಗೆಲ್ಲ ರೆಸನೇಟ್ ಆಗುತ್ತೆ, ಯಾರೆಲ್ಲ ಇದೇ ತರ ಸಿಚುವೇಶನ್ ಅಲ್ಲಿ ಇದ್ದೀರಾ, ಸೊ ಅಂತ ಅವರು ನನಗೆ ಕಮೆಂಟ್ ಅಲ್ಲಿ ಎಸ್ ಅಂತ ತಿಳಿಸಿ. ಸೊ ನಿಮ್ಮ ಪಾರ್ಟ್ನರ್ ನೇಮ್ ನಿಮ್ಮ ನೇಮ್ನ ತಿಳಿಸಿದ್ರೆ ನಾನು ಮಾಡೋ ರಿಚುವಲ್ಸ್ ಅಲ್ಲಿ ನಿಮ್ಮ ನೇಮ್ಸ್ ಪ್ರೇಯರ್ಸ್ ಅಲ್ಲಿ ತಗೊಳ್ತೀನಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಮೊದಲಿಗೆ 7 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ತುಂಬಾನೇ ಕಾಲ್ಪನಿಕ ಲೋಕದಲ್ಲಿದ್ದಾರೆ, ಕಾಲ್ಪನಿಕ ಆಲೋಚನೆಗಳು, ಇಮ್ಯಾಜಿನರಿ ಥಾಟ್ಸ್ ನ ಮಾಡ್ತಾ ಇದ್ದಾರೆ, ಚಾಯ್ಸಸ್ ಅಂಡ್ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಏನು ಎಮೋಷನಲ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಕ್ಷಣದಲ್ಲಿ ಅವರು ಭಾವನಾತ್ಮಕವಾಗಿ ಏನನ್ನು ನಿರ್ಧಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಇದ್ರ ಅರ್ಥ ಏನು ಅನ್ನೋದಾದ್ರೆ, ನಿಮ್ಮ ಪಾರ್ಟ್ನರ್ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಅವರು ಮತ್ತೆ ವಾಪಸ್ ಬರೋದಿಕ್ಕೆ ನಿಮ್ಮ ಹತ್ರ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ರಿಟರ್ನ್ ಆಗೋದಿಕ್ಕೆ ಇನ್ನು ಅವರು ಟೈಮ್ ತಗೊಳ್ತಾ ಇದ್ದಾರೆ, ಡಿಸಿಷನ್ ಮಾಡ್ತಾ ಇಲ್ಲ. ಮೇ ಬಿ ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳಿರ್ಬೋದು, ಫೀಲಿಂಗ್ಸ್ ಇರ್ಬೋದು, ಮೆಮೊರೀಸ್ ಇರ್ಬೋದು. ಸೊ ಪಾಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ವಿಚಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದೆಲ್ಲವನ್ನು ಯೋಚನೆ ಮಾಡಿ ಸೊ ಒಂದು ಬ್ಲಾಕೇಜಸ್ ಅಲ್ಲಿ ಕುತ್ಕೊಂಡಿದ್ದಾರೆ. ಅವ್ರಿಗೆ ಯಾವ್ದು ಸತ್ಯ, ನಾನು ನಿಜವಾಗ್ಲೂ ಹೋಗ್ಲಾ ಬೇಡ್ವಾ, ನಿಜವಾದ ದೃಷ್ಟಿಯಿಂದ ನಾನು ಅರ್ಥ ಮಾಡ್ಕೊಳ್ಳೋದು ಇನ್ನ ಬಾಕಿ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮ್ಗೆ, ನೀವು ಸ್ಟೇ ಗ್ರೌಂಡೆಡ್ ಆಗಿರಿ. ಸೊ ನೀವು ಏನ್ ಆಗಿ ಇದ್ದೀರಾ ಇವಾಗ ಅದೇ ತರ ಇರಿ. ಸೊ ನಿಮ್ಗೆ ನಿಜ ಸತ್ಯ ಅನ್ನೋದು ಏನಿದೆ ಅದು ರಿಯಲೈಸ್ ಆಗುತ್ತೆ. ಸೊ ನಿಮ್ಮ ಭಾವನೆಗಳು ಏನಿದೆ ಇವಾಗ, ಫೀಲಿಂಗ್ಸ್ ಆಗ್ಲಿ ಏನಿದೆಯೋ, ಸೊ ಆ ಫೀಲಿಂಗ್ಸ್ ನ ನೀವು ಇಟ್ಕೊಂಡು ಯಾವುದೇ ತರ ನಿರ್ಧಾರಕ್ಕೆ ಬರೋದಕ್ಕೆ ಹೋಗ್ಬೇಡಿ. ಸೊ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ನೀವೇನೇ ಮಾಡಿದ್ರು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಯೂನಿವರ್ಸ್ ನಿಮ್ಗೆ ಎಚ್ಚರಗೊಳಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಪೇಷನ್ಸ್ಗೆ ಏನಾಗ್ತಾ ಇದೆ, ಸೊ ನೀವು ಎಷ್ಟೇ ಪೇಷನ್ಸ್ ಇಂದ ಎಷ್ಟು ನೀವು ವರ್ಕ್ಔಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ, ತುಂಬಾನೇ ಎಮೋಷನಲ್ ಆಗಿ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಆದ್ರೆ ಯಾವುದನ್ನು ವರ್ಕ್ ಆಗ್ತಾ ಇಲ್ಲ. ಸೊ ಯಾವುದು ನನ್ಗೆ ನಾನು ಅನ್ಕೊಂಡಿರೋ ತರ ರಿಸಲ್ಟ್ ಬರ್ತಾ ಇಲ್ಲ ನನ್ನ ಪ್ರೀತಿಯಲ್ಲಿ ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಯೋಚನೆ ಮಾಡಬೇಡಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಲೋ ಗ್ರೋತ್ ಸ್ಟೇಜ್ ತಗೊಳ್ತಾ ಇದೆ. ಸೊ ನೀವು ಏನು ಕಾಯ್ತಾ ಇದ್ದೀರಾ, ಇದು ಒಂದು ಲೈಕ್ ಮೀನಿಂಗ್ಫುಲ್ ಆಗಿ ಮತ್ತೆ ನಿಮ್ಗೆ ರೀಬ್ಯಾಕ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಫಸ್ಟ್ ಗಮನವನ್ನು ಕೊಡಬೇಕಾಗುತ್ತೆ. ನಿಮ್ಮ ಲೈಫ್ ಅಲ್ಲಿ ನೀವು ನಿಮ್ಮ ಗ್ರೋತ್ ಬಗ್ಗೆ ಫೋಕಸ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ನಿಮ್ಮ ಎಮೋಷನಲ್ ಮೆಂಟಲ್ ಸ್ಟೇಟ್ ಏನಿದೆ, ಸೊ ಅದು ತುಂಬಾ ಹಾಳಾಗ್ತಾ ಇದೆ ನಿಮ್ಮ ಪ್ರೀತಿ ವಿಚಾರಕ್ಕಾಗಿ. ಸೊ ನೀವು ಅದ್ರ ಬಗ್ಗೆ ಪ್ರಿಯಾರಿಟಿ ಕೊಡ್ಬೇಕಾಗುತ್ತೆ. ಇದರ ಜೊತೆಗೆ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್, ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ನಿಮ್ಮ ಪ್ರೀತಿಯ ಪಾರ್ಟ್ನರ್ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಯಾರೇ ಇರ್ಬೋದು, ಅವರು ಮತ್ತೆ ಬರ್ತಾರಾ ಅಂತ ಕೇಳೋದಾದ್ರೆ, ಅವರು ಇನ್ನ ಜಡ್ಜ್ಮೆಂಟ್ ಅಲ್ಲಿ ಇದ್ದಾರೆ, ಇನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವು ನನಗೆ ಇನ್ನೊಂದು ಚಾನ್ಸ್ ಸಿಗ್ಬೋದಾ ಅಂತ ಕೇಳ್ತೀರಾ. ಅವರು ತುಂಬಾನೇ ಲೈಕ್ ಫೇರ್ ಆಗಿ ನಿರ್ಧಾರ ಮಾಡ್ಬೇಕು ಅಂತ ಇದ್ದಾರೆ, ಪ್ರಾಮಾಣಿಕವಾಗಿ ಡಿಸೈಡ್ ಮಾಡ್ತೀನಿ,
ನಾನು ಡಿಸೈಡ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ನಾನು ಇನ್ನೂ ಹುಡುಕಾಟ ಮಾಡಬೇಕು, ನಾನು ಇಂಟ್ರೋಸ್ಪೆಕ್ಟ್ ಮಾಡಬೇಕು. ಸೊ ಮಾಡಿದ ನಂತರ ನಾನು ಏನಾದ್ರು ತಪ್ಪು ಮಾಡಿದ್ರೆ ಮತ್ತೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀರಾ ಅದೇ ಥರನೇ? ಇಲ್ಲ ಅಂದ್ರೆ ಬೇರೆ ಏನಾದ್ರು ಮತ್ತೆ ನೀವು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ, ಅವ್ರನ್ನ ಒಪ್ಕೊಳ್ತಿರೋ ಇಲ್ವೋ, ಮತ್ತೆ ಇಲ್ಲಾಂದ್ರೆ ಏನಾದ್ರು ಹಿಂದೆ ನಡೆದಿರೋ ಘಟನೆನ ಮತ್ತೆ ನೀವು ಅದನ್ನ ಹೇಳ್ತೀರಾ ಅಂತ ಅವರು ತುಂಬಾನೇ ಜಡ್ಜ್ಮೆಂಟ್ ಅಲ್ಲಿದ್ದಾರೆ, ಕನ್ಫ್ಯೂಷನ್ ಅಲ್ಲಿದ್ದಾರೆ. ಸೊ ನಿಮ್ಮ ಟ್ರೂ ಇಂಟೆನ್ಷನ್ ಅವ್ರನ್ನ ಬೇಕು ಅಂತ ಇದೆಯಾ ಇಲ್ವಾ ಅಂತಿದ್ಯಾ? ಇಲ್ಲಾಂದ್ರೆ ಅವರು ನೀವು ಜಸ್ಟ್ ಒಂಟಿಯಾಗಿದ್ದೀನಿ ನಾನು ಅದಕ್ಕೆ ಅವ್ರು ನನಗೆ ಬರ್ಲಿ ಅಂತ ಇದ್ದೀರಾ? ಅದನ್ನೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಯೋಚನೆ ಮಾಡಿದ ನಂತರ ರಿಯೂನಿಯನ್ ಆಗುತ್ತೆ ಅಂತ ಕೇಳೋದಾದ್ರೆ ಖಂಡಿತ ರಿಯೂನಿಯನ್ ಆಗುತ್ತೆ. ಮತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ, ಆ ಸ್ನೇಹ ಏನಿತ್ತೋ ಅದು ಮತ್ತೆ ರಿಪೀಟ್ ಆಗುತ್ತೆ. ಸೊ ಇಟ್ಸ್ ಆಲ್ರೆಡಿ ಇಂಡಿಕೇಟಿಂಗ್ ಇಲ್ಲಿ ಎಲ್ಲಾನು ಪಾಸಿಬಲ್ ಇದೆ. ಬಟ್ ಇದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು 3 ಆಫ್ ಕಪ್ಸ್ ಬಂದಿದೆ. ಸೊ ಇದ್ರ ಅರ್ಥ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆಗಿದೆ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ. ಸೊ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆಗಿದೆ. ಇದು ಬಂದು ಮೇ ಬಿ ಅವರು ಎಕ್ಸ್ ಇರ್ಬೋದು, ಎಕ್ಸ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಇಲ್ಲ ಅಂದ್ರೆ ಅವ್ರಿಗೆ ಇವಾಗ ನಡೀತಾ ಇರೋಂಥ ಯಾವ್ದಾದ್ರು ಒಂದು ಲೈಕ್ ಸಿಚುವೇಶನ್ ಇರ್ಬೋದು, ಅವರು ವೈಯಕ್ತಿಕ ವಿಚಾರ ಕೂಡ ಇರ್ಬೋದು. ಸೊ ಬಟ್ ಇಲ್ಲಿ ಅವರು ನಿಮ್ಮ ಹತ್ರ ಬರೋದಕ್ಕೆ ಒನ್ ಆಫ್ ದ ರೀಸನ್ ಕೂಡ ಆಗಿರ್ಬೋದು. ಸೊ ಯಾಕೆ ಅವರು ನಿಮ್ಮ ಜೊತೆ ಮತ್ತೆ ಮಾತಾಡೋದಕ್ಕೆ ಆಗ್ಲಿ, ಇಲ್ಲ ಮತ್ತೆ ನಿಮ್ಮ ಕನೆಕ್ಷನ್ಗೆ ವಾಪಸ್ ಬರೋದಕ್ಕಾಗ್ಲಿ ಆಗ್ತಾ ಇಲ್ಲ ಅನ್ನೋದಾದ್ರೆ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಜಾಸ್ತಿನೇ ಆಗ್ತಾ ಇದೆ. ಸೊ ಆದ್ರಿಂದ ಅವರು ಮತ್ತೆ ಬರೋದಕ್ಕೆ ವಾಪಸ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ ಈ ನನ್ನ ಗೊಂದಲಗಳಿಗೆ, ಇಲ್ಲಿ ನಡೆದಿರುವಂತ ತುಂಬಾ ವಿಚಾರಗಳಿಗೆ ನಾನು ಏನ್ ಮಾಡೋಕ್ಕಾಗುತ್ತೆ ಅಂತ ನೀವು ಕೇಳೋದಾದ್ರೆ ತುಂಬಾನೇ ನೀವು ಸ್ಟ್ರಾಂಗ್ ಆಗಿರ್ಬೇಕು, ತಾಳ್ಮೆಯನ್ನ ತಗೋಬೇಕು, ಮಾನಸಿಕವಾಗಿ ನೀವು ಪಾಸಿಟಿವ್ ಎನರ್ಜಿನ ಕಾಣ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ನೀವು ಎಷ್ಟೇ ನೋವು ಅನುಭವಿಸಿದ್ರು ಕೂಡ ಸೊ ನೀವು ಸ್ಟ್ರಾಂಗ್ ಆಗಿ ಸ್ಟ್ರೆಂಥನಿಂಗ್ ಆಗಿ ಇರ್ಬೇಕಾಗುತ್ತೆ. ಅವಾಗ ಖಂಡಿತ ಅವರು ಬಂದಾಗ ನೀವು ಏನು ಸಫರ್ ಮಾಡಿದ್ದೀರಾ ಅವ್ರಿಗೆ ರಿಯಲೈಸ್ ಆಗುತ್ತೆ. ಸೊ ರಿಯಲೈಸ್ ಆಗಿ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ವಿತ್ ಗ್ರೇಸ್ ಅಂತ ಹೇಳ್ತಾ, ಸೊ ನೀವು ಏನ್ ಆಕ್ಷನ್ ತಗೋಬೇಕು ರಿಯೂನಿಯನ್ ಆಗೋದಕ್ಕೆ ಅಂತ ಕೇಳೋದಾದ್ರೆ ಫಸ್ಟ್ ನಿಮ್ಮನ್ನ ನೀವು ವ್ಯಾಲ್ಯೂ ಮಾಡಿ. ಸೊ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಕೊಟ್ಕೊಳ್ಳಿ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ರಿಟರ್ನ್ ಬರೋದಿಕ್ಕೆ ಸ್ವಲ್ಪ ಜಜ್ಮೆಂಟ್ ಅಲ್ಲಿ ಇದ್ದಾರೆ, ಕನ್ಫ್ಯೂಸ್ ಆಗಿದ್ದಾರೆ. ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪೇಷನ್ಸ್ ಅಗತ್ಯ ಇದೆ. ಸೊ ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಅದು ವೇಸ್ಟ್ ಆಗಲ್ಲ, ಒಂದಲ್ಲ ಒಂದ್ ದಿವಸ ಅದು ರಿಸಲ್ಟ್ ಕೊಡುತ್ತೆ. ಮತ್ತೆ ರಿಯೂನಿಯನ್ ಪಾಸಿಬಲ್ ಇದೆ. ಬಟ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆರ್ ಓಲ್ಡ್ ಇಶ್ಯೂಸ್ ಅದು ಏನಾದ್ರು ಇದ್ರೆ ಅದರಿಂದ ಸ್ವಲ್ಪ ನೀವು ಸ್ಲೋ ಪ್ರಾಸೆಸ್ ಆಗುತ್ತೆ. ಡೋಂಟ್ ವರಿ. ಬಟ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇಂದ ಅವರು ಆಚೆ ಬರ್ತಾರೆ. ಸೊ ನೀವು ಎಷ್ಟು ತುಂಬಾನೇ ಭಾವನಾತ್ಮಕವಾಗಿ ಏನಾಗಿದ್ದೀರಾ ಸೊ ಅದರಿಂದ ಆಚೆ ಬಂದು ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ರಿಟರ್ನ್ ಆಗ್ತಾರೆ. ಅವರು ನಿಮ್ಮನ್ನ ಟ್ರೂಲಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಏನು ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಂಡು ಅವರು ಚೇಂಜ್ ಆಗಿ ಮತ್ತೆ ನಿಮ್ಮ ಹತ್ರ ಅವಕಾಶ ಕೇಳ್ತಾರೆ ನಿಮ್ಮ ಜೀವನದಲ್ಲಿ ಬರೋದಕ್ಕೆ. ಸೊ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾವುದೇ ತರ ಎಮೋಷನಲಿ ಪ್ರೆಷರೈಸ್ ಮಾಡ್ಕೋಬೇಡಿ. ಸೊ ನೀವು ಓಲ್ಡ್ ಪ್ಯಾಟರ್ನ್ಸ್ ಏನಿದೆ ಅದು ಅಕರ್ ಆಗದೆ ಇರೋ ತರ ಮತ್ತೆ ಅದೇ ತರ ರಿಪೀಟ್ ಆಗದೆ ಇರೋ ತರ ನೀವು ಅವ್ರಿಗೆ ರಿಯಶ್ಯೂರೆನ್ಸ್ ಕೊಡ್ಬೇಕಾಗುತ್ತೆ. ಸೊ ನೀವು ಯಾವುದೇ ತರ ಭಯ, ಆತಂಕ ಪಡಬೇಡಿ. ನಿಮ್ಮ ಒಳ್ಳೇದಕ್ಕಾಗಿ ಇದು ಒಂದು ಸಂದೇಶ ಬರ್ತಾ ಇದೆ. ಸೊ ನೀವು ತುಂಬಾನೇ ಗುಡ್ ಲೈಟ್ ಅಲ್ಲಿ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗಿರಿ. ನಿಮ್ಮ ಪಾರ್ಟ್ನರ್ ಖಂಡಿತ ರಿಟರ್ನ್ ಆಗ್ತಾರೆ. ಸೊ ರಿಟರ್ನ್ ಆದಾಗ ಮತ್ತೆ ನಿಮಗೆ ಈಗ ಏನೆಲ್ಲ ನೀವು ನೋವನ್ನ ಅನುಭವಿಸಿದ್ದೀರಾ ಅದೆಲ್ಲ ನಿಮಗೆ ವಾಪಸ್ ಆಗುತ್ತೆ. ನಿಮ್ಮ ಜೀವನದಲ್ಲಿ
ಶ್ರೇಯಸ್ನ ನೋಡ್ತೀರಾ, ಪರಿಪೂರ್ಣ ಆಯ್ಕೆ ನಿಮ್ದಾಗಿರುತ್ತೆ. ಸೊ ನೀವು ಏನ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾರ್ಟ್ನರ್ ಈಗ ಟೆಂಪ್ರರಿ ನಿಮ್ಮಿಂದ ದೂರ ಇರ್ತಾರೆ, ಬಟ್ ಲೈಫ್ ಲಾಂಗ್ ನಿಮ್ಮ ಖುಷಿಗಾಗಿ ನಿಮ್ಮ ಜೊತೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ನೀವು ಅವ್ರನ್ನ ಜಜ್ಮೆಂಟ್ ಮಾಡಬೇಡಿ. ಯಾವುದೇ ತರ ಅವರಿಗೆ ಮತ್ತೆ ಜೀವನದಲ್ಲಿ ಏನೆಲ್ಲ ನಡೆದಿದೆ, ಯಾವುದೆಲ್ಲ ಸಿಚುವೇಶನ್ ಅಲ್ಲಿ ನೀವು ಫೇಸ್ ಮಾಡಿದ್ರಿ, ಅದನ್ನ ಯಾವುದು ಮತ್ತೆ ಹೇಳಿ ಅವ್ರಿಗೆ ಮನಸ್ಸು ನೋವು ಕೊಡಬೇಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ ನ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರು ನನಗೆ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ, ಸೊ ನಾನು ರೆಸ್ಪಾಂಡ್ ಮಾಡ್ತೀನಿ ನಿಮ್ಮ ಸಮಸ್ಯೆಗೆ. ನನಗೆ ಟ್ಯಾರೋ ಗೈಡೆನ್ಸ್ ಇಂದ ನಾನು ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video.